ಇವತ್ತು ನಮ್ಮ ಮೈಸೂರಿಂದ ನಾವು ಸ್ವಲ್ಪ ದೂರ ಇರೋ ಹಳ್ಳಿ ಮೈಸೂರು ಎಂಬ ಒಂದು ಊರಿಗೆ ಹೋಗ್ತಾ ಇದೀವಿ. ಹಿಂಗೂ ನಡೆಯತ್ತಾ ಹಿಂಗೂ ಇರತ್ತಾ ಅಂತ ಇಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಫಸ್ಟ್ ವಿಡಿಯೋನ ಸೇವ್ ಮಾಡ್ಕೊಂಡ್ಬಿಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಊರಲ್ಲಿರೋ ಜನ ಸೇರಿ ಸ್ವಲ್ಪ ಚೀಟಿ ಕಟ್ಟಿ ಹಳ್ಳಿ ಮೈಸೂರಿಂದ ಸಿಂಗಾಪುರ್ ಅಂಡ್ ಮಲೇಷಿಯಾಗ ಹೋಗ್ತಾ ಇದಾರೆ. ಇವಾಗ ಇಲ್ಲಿ ಅವರ ಬ್ರೀಫಿಂಗ್ ನಡೀತಾ ಇದೆ. ಅಂದ್ರೆ ಅಲ್ಲಿ ಹೋದಾಗ ಅವ್ರು ಹೇಗಿರ್ಬೇಕು, ಅಲ್ಲೆಲ್ಲ ಯಾವ ತರ ಇರುತ್ತೆ, ಯಾವ ದಿನ ಏನ್ ನಡೆಯುತ್ತೆ ಎಲ್ಲಾನು ಬ್ರೀಫ್ ಮಾಡಕ್ಕೆ ಅಂತ ಒಂದ್ ಮನೆಯಲ್ಲಿ ಈ ಮೀಟಿಂಗ್ ನಡೀತಾ ಇದೆ. ಎಲ್ಲ ವಯಸ್ಸಾದವರು ಕುತ್ಕೊಂಡು ಎಷ್ಟು ಎನರ್ಜಿಯಿಂದ ಟ್ರಿಪ್ ಹೋಗಕ್ಕೆ ರೆಡಿ ಆಗಿದ್ದಾರೆ ಅಂತ ನೋಡಿ ನನಗೆ ಸಿಕ್ಕಾಬಡೆ ಖುಷಿ ಆಯ್ತು. ನಮ್ಗೆ ಒಂದ್ ಆಸೆ ಏನಪ್ಪಾ ಇತ್ತು ಅಂದ್ರೆ ನಾವು ಫಾರಿನ್ ಹೋಗ್ಬೇಕು. ಫಸ್ಟ್ ಬಂದು ಹಳ್ಳಿ ಮೈಸೂರಿಂದ ನಿಮ್ ಟ್ರಿಪ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗಿ ಅವಾಗ ಟಕ್ ಟಕ್ ಅಂತ ನಾವ್ ಯಾವ್ದು ಇಮಿಗ್ರೇಷನ್ ಪ್ರಾಸೆಸ್ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ, ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಇಲ್ಲಿಂದ ಒಂದ್ 10 ಗಂಟೆಗೆ ಹೊರಡ್ಲಿಕ್ಕೆ ನೀವು ರೆಡಿ ಆಗಿರ್ಬೇಕು. ಸೆಕೆಂಡ್ ಡೇ ಬಂದು ನಿಮ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೋಟೆಲ್ ಅಲ್ಲೇನೆ ಮುಗಿಸ್ತೀರಾ. ಅಗೈನ್ 6th ಡೇ ಬಂದು ನಿಮ್ಗೆ KLCC ಅಕ್ವೇರಿಯಂ ಇರುತ್ತೆ. ಅವತ್ತು ನಿಮಗೆ ಮಲೇಷಿಯಾ ಶಾಪಿಂಗ್ ಗೆ ಅಂತ ಸ್ವಲ್ಪ ಟೈಮ್ ಕೊಟ್ಟಿರ್ತೀವಿ. ಬಿಕ್ಕೆ ಒಂದ್ ಹಾಫ್ ಅನ್ ಅವರ್ 40 ಟೂರ್ ಇರುತ್ತೆ. ಯೂನಿವರ್ಸಲ್ ಸ್ಟುಡಿಯೋ ಇರುತ್ತೆ. ಅಲ್ಲೇನೆ ನಿಮ್ಗೆ ಮಧ್ಯಾಹ್ನದ ಲಂಚು ಕೂಡ ಯೂನಿವರ್ಸಲ್ ಸ್ಟುಡಿಯೋದಲ್ಲೇ ಇರುತ್ತೆ. ಅಲ್ಲಿಂದ ಹೋಟೆಲ್ಗೆ ಬರ್ತೀರಾ, ಅಲ್ಲೇನೆ ನಿಮಗೆ ಡಿನ್ನರ್ ಇರುತ್ತೆ, ಹೋಟೆಲ್ ಅಲ್ಲಿ ಮುಗಿಸ್ತೀರಾ. ಹೇಳಿ ಮತ್ತೆ ಈಗ ನೀವು ಒಂದ್ ಟ್ರಿಪ್ ಎಲ್ಲ ಮುಗಿಸಿದ್ಮೇಲೂ ಸೇಮ್ ಬ್ಯಾಂಗ್ಳೂರಲ್ಲಿ ಪಿಕಪ್ ಇರುತ್ತೆ, ಹಳ್ಳಿ ಮೈಸೂರಿಗೆ ಡ್ರಾಪ್ ಇರುತ್ತೆ. ನಮ್ಗೆ ಒಂದ್ ಆಸೆ ಏನಪ್ಪಾ ಇತ್ತು ಅಂದ್ರೆ ನಾವು ಫಾರಿನ್ ಹೋಗ್ಬೇಕು, ಹೊರದೇಶದಲ್ಲಿ ಟ್ರಿಪ್ ಮಾಡ್ಬೇಕು ಅನ್ನೋದಿತ್ತು. ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ದಿವಸ ಒಂದೊಂದು ತಿಂಗಳು ನಾವು ಚೀಟಿಯನ್ನ ಮ್ಯಾನೇಜ್ ಮಾಡ್ಕೊಂಡು ಬಂಡವಾಳ ಹಾಕೊಂಡು ಸೇರ್ಸ್ಕೊಂತ ಬಂದು ನಾವು ಫಾರಿನ್ ಟ್ರಿಪ್ ಬೇಕೇ ಬೇಕು ಅಂತ ಹಠ ಹಿಡಿದು ನಾವು ಏಜ್ ಆಗಿದೆ, ನಾವು ನೋಡ್ಲೇಬೇಕು. ಆಮೇಲೆ ಅದಕ್ಕೆ ಏನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ನಮಗ್ ಗೊತ್ತಿರ್ಲಿಲ್ಲ. ಅದನ್ನೆಲ್ಲ ಅವ್ರು ವಿವರವಾಗಿ ತಗೊಂಡು ಶಾಂತ ರೀತಿಯಿಂದ ಯಾವ್ಯಾವ ತಪ್ಪಾಗಿದೆ ಅದನ್ನೆಲ್ಲ ಸರಿ ಮಾಡಿಸ್ಕೊಂಡು ನಮಗೆ ಪಾಸ್ಪೋರ್ಟ್ ಅನ್ನು ಮಾಡಿಸಿ, ವೀಸಾನು ಮಾಡಿಸಿ ಈ ಟ್ರಿಪ್ ಅನ್ನು ಕರ್ಕೊಂಡು ಹೋಗ್ತಾ ಇದಾರೆ. ಬರ್ಬೇಕು ಅನ್ನೋ ಆಸೆ ಇದೆ, ಆ ಕಡೆ ನೋಡ್ಬೇಕು ಅನ್ನೋದು ತುಂಬಾ ಆಸೆ ಇದೆ ನನ್ಗೆ. ಸಂತೋಷವಾಗಿದೆ. ಮಲೇಷಿಯಾ ಮತ್ತು ಸಿಂಗಾಪುರ್ಗೆ ಖುಷಿಯಿಂದ ನಾವು ಹೋಗ್ತಾ ಇದೀವಿ. ಪಾಸ್ಪೋರ್ಟ್ ಎಲ್ಲ ರೆಡಿ ಇದೆ. ಎಲ್ಲರೂ ಖುಷಿಯಿಂದ ಹೋಗಿ ಜಾಲಿಯಾಗಿ ಬರ್ಬೇಕು ಅನ್ನೋದು ನನ್ನ ಆಸೆ. ಹೋಗ್ತಾ ಇರ್ತಕ್ಕಂಥವ್ರು ಎಲ್ಲ ವಯಸ್ಸಾದವ್ರೆ, ಕೆಲವರು ಹುಡುಗರು ಇದ್ದಾರೆ. ಅವ್ರ ಜೊತೆ ನಾವು ಅವ್ರಿಗಿಂತ ಹುಡುಗರಾಗಿ ನಾವು ಟೂರ್ ಅನ್ನ ಎಂಜಾಯ್ ಮಾಡ್ಕೊಂಡ್ ಬರ್ಬೇಕು ಅಂತ ನಾವು ಟ್ರಿಪ್ ಮಾಡಿದೀವಿ. ದೇವ್ರು ನಮ್ಗೆ ಆಯಸ್ಸು ಆರೋಗ್ಯ ಕೊಟ್ರೆ ಇನ್ನೂ ಮುಂದೆ ಟ್ರಿಪ್ ಮಾಡ್ತೀವಿ. ವಿಭಾ ಟೂರ್ಸ್ ಅವರ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಿಮ್ಗೆ ಏನಾದ್ರು ಈ ತರ ಚೀಟಿ ಹಾಕೊಂಡು ಟ್ರಿಪ್ ಪ್ಲಾನ್ ಮಾಡ್ತಿರೋರು ಗೊತ್ತಿದ್ರೆ ವಿಭಾ ಟೂರ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇದೇ ತರ ಕಾಂಟಿನ್ಯೂ ಇದೆ ಮೈಸೂರುಗಳನ್ನ ಫಾಲೋ ಮಾಡಿದ್ರೆ ಮತ್ತೆ ಸಿಗೋಣ.